ಸರ್ ಇಷ್ಟೊಂದು ಕ್ಲಾಗಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಒಂದು ಫೈನಲ್ ಆಗಿ ಇಫ್ ಯು ವಾಂಟ್ ಟು ಗಿವ್ ಎನಿ ಸೊಲ್ಯೂಷನ್ಸ್ ನಿಮ್ಮ ರಿಸರ್ಚಲ್ಲಿ ನೀವು ಒಂದು ಕೆಲವು ಸೊಲ್ಯೂಷನ್ಸ್ ಕೊಟ್ಟಿದ್ದೀರಿ. ಈ ಥರ ಸೊಲ್ಯೂಷನ್ ಮಾಡಿದ್ರೆ ಈ ಡಿಲೇ ಆಫ್ ಜಸ್ಟಿಸ್‌ಗಳೇನೇನಿದೆ ಅದನ್ನ ನಾವು ಸ್ಟಾಪ್ ಮಾಡ್ಬೋದು ಅಂತ. ಅದನ್ನು ಒನ್ ಬೈ ಒನ್ ಇಫ್ ಯು ಕ್ಯಾನ್ ಎಕ್ಸ್‌ಪ್ಲೇನ್ ಇಟ್ ವಿಲ್ ಬಿ ಹೆಲ್ಪ್‌ಫುಲ್. ಒಂದು ಸಾಮಾನ್ಯವಾಗಿ ಏನಂದರೆ ಕೆಲವೊಂದು ಕಾಯ್ದೆಗಳಲ್ಲಿ ಪಾಯಿಂಟ್ ಆಫ್ ಲಾನಲ್ಲಿ ಆಂಬಿಗ್ಯೂಟಿ ಇರುತ್ತೆ. ಪಾಯಿಂಟ್ ಆಫ್ ಲಾ ಆಂಬಿಗ್ಯೂಟಿನ ವಿಧಾನಸಭೆನೋ ಲೋಕಸಭೆನಲ್ಲೋ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡಿಡಿದ್ರೆ ಒಂದು ಶಾರ್ಟಲ್ಲಿ ಲಕ್ಷಾಂತರ ಕೇಸ್ಗಳು ಏನು ಪರಿಹಾರ ಕಂಡುಹಿಡಿಯಬಹುದು? ಯಾವ ಥರ ಉದಾಹರಣೆಗೆ ಸೆಕ್ಷನ್ 21 ಆಫ್ ಡಿ.ವಿ. ಆ್ಯಕ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ವಿ. ಕಸ್ಟಡಿ ಮ್ಯಾಟರಲ್ಲಿ ಟೆಕ್ನಿಕಲ್ ಆಗಿ ಹೋದರೆ ಒಬ್ಬ ಪುರುಷನಿಗೆ ವಿಸಿಟೇಷನ್ನು ಕೊಡ್ಲಿಕ್ಕೆ ಬರಲ್ಲ, ಬಟ್ ಕೋರ್ಟ್ಗೆ ಅದನ್ನು ಕೊಡಬೇಕು ಅನಿಸ್ತು, ಕೊಟ್ಟಿದೆ. ಈಗ ಮತ್ತೆ ಅದನ್ನು ಇಂಡಿವಿಜುವಲ್ ಪಾರ್ಟೀಸು ಚಾಲೆಂಜ್ ಮಾಡ್ತಾರೆ. ಸೊ ಆ ಥರ ಆಂಬಿಗ್ಯೂಟೀಸ್ ಇದ್ದಾಗ ಅದನ್ನು ವಿಧಾನಸಭೆ ಅಥವಾ ಲೋಕಸಭೆಯಲ್ಲಿ ಚರ್ಚೆಗಿಟ್ಟು ಅದರ ಆಂಬಿಗ್ಯೂಟಿನ ಪರಿಹಾರ ಮಾಡಿದ್ರೆ ಒಂದು ಶಾರ್ಟಲ್ಲಿ ಲಕ್ಷಾಂತರ ಕೇಸಸ್ಗಳು ವಜಾ ಆಗ್ತವೆ ಅಥವಾ ಪರಿಹಾರ ಕಂಡುಕೋತವೆ. ಅದ್ರ ಬಗ್ಗೆ ನೆಕ್ಸ್ಟು ಫರ್ದರ್ ಬೇರೆ ಯಾವುದೇ ರೀತಿಯಾದಂಥ ಆಂಬಿಗ್ಯೂಟಿ ಇರಲ್ಲ, ಬೇಗ ಡಿಸ್ಪೋಸ್ ಆಗುತ್ತೆ ಕೇಸು. ಕೇಸಸ್ಗಳು ಡಿಲೇ ಆಗೋದೇ ಅದಕ್ಕೆ ಒಂದು ಕಾಂಟ್ರಡಿಕ್ಷನ್ ಇಂದ ಆಗುತ್ತೆ, ಇನ್ನೊಂದು ಆಂಬಿಗ್ಯೂಟಿ ಇಂದ ಆಗತ್ತೆ. ಅದು ಇನ್ನು ಎಕ್ಸಾಂಪಲ್ ಇನ್ನೊಂದು ಕೊಡಬೇಕು, ಇನ್ನೊಂದು ಯಾವ್ದಾದ್ರು ಎಕ್ಸಾಂಪಲ್ ಕೊಡಿ ಆಂಬಿಗ್ಯೂಟಿ ಆಗಬೇಕಂದ್ರೆ. ಉದಾಹರಣೆಗೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟೇ ತೊಗೊಂಡ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳ್ತು ಅಂಡರ್ 482 CRPC ಕ್ವಾಶಿಂಗ್ ಮಾಡಬಹುದು. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆದಂಥ ಕೇಸ್ಗಳು ಕ್ವಾಶಿಂಗ್ ಅಂದರೆ ಇದನ್ನ ನಲ್ಲಿಫೈ ಮಾಡ್ಬೋದು. ಹೌದು, ಆ ಕೇಸ್ನ ವಜಾ ಮಾಡ್ಬೋದು ಅಂತ. ಅಂದರೆ ಯಾವುದೇ ಟ್ರಯಲ್ಲು ಏನು ನಡೆಯದೆ ಕ್ವಾಶ್ ಮಾಡ್ಬೋದು ಅಂತ, ವಜಾಗೊಳಿಸ್ಬೋದು. ಆ ವಜಾಗೊಳಿಸೋ ಅಧಿಕಾರ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ಇದೆ, ಅಂಡರ್ 482 CRPCನಲ್ಲಿ ಬರ್ತದೆ ಅಂತ ಹೇಳ್ತು. ಕಾಯ್ದೆ ಬಂದಿದ್ದು ಯಾವಾಗ? ಡಿ.ವಿ. ಆ್ಯಕ್ಟು 2005ರಲ್ಲಿ. ಆಂಬಿಗ್ಯೂಟಿ ರೆಸಾಲ್ವ್ ಆಗ್ತಿರೋದು ಯಾವಾಗ? 2025ರಲ್ಲಿ. ಅದು ಆಂಬಿಗ್ಯೂಟಿ ರೆಸಾಲ್ವ್ ಮಾಡ್ತಿರೋದು ಯಾರು? ಅದೇ ಸಿಸ್ಟಮ್ ಜುಡಿಷಿಯರಿ. ಬಟ್ ಅದು ಮಾಡಬೇಕಾಗಿರೋ ಕೆಲಸ ಯಾರ್ದದು? ಶಾಸಕಾಂಗದ್ದು. ಅಂದರೆ ನಿಮಗೆ 20 ವರ್ಷ ಬೇಕಾಯಿತು ಜುಡಿಷಿಯರಿ ಟು ಟೆಲ್ 482 ಅಂಡರಲ್ಲಿ ಕ್ವಾಶ್ ಮಾಡಬಹುದು ಅಂತ. ಈ 20 ವರ್ಷಗಳ ನಡುವೆ ಹೈಕೋರ್ಟ್ಸ್ ಏನಿದೆ ತುಂಬ ವಿಭಿನ್ನವಾದ ವ್ಯೂಸ್ಗಳನ್ನ ಕೊಡ್ತು. ಕೆಲವು ಹೈಕೋರ್ಟ್ಗಳಂತೂ ಕ್ವಾಶ್ ಮಾಡ್ಬೋದು ಅಂತೂ, ಕೆಲವು ಹೈಕೋರ್ಟ್ ಕ್ವಾಶ್ ಮಾಡಲಿಕ್ಕಾಗಲ್ಲ ಅಂತೂ. ಸೊ ಇವಾಗ ಸುಪ್ರೀಂ ಕೋರ್ಟ್ ಅದನ್ನ ಕ್ವಾಶ್ ಮಾಡ್ಬೋದು ಅಂತ ಹೇಳಿದಾಗ ಈ 20 ವರ್ಷಗಳಲ್ಲಿ ಯಾರ್ಯಾರು ಪೆಟಿಷನ್ ವಜಾ ಆಗಿದೆ, ಕ್ವಾಶ್ ಮಾಡೋಕ್ಕಾಗಲ್ಲ ಅಂತ, ಅಂಥವ್ರಿಗೆ ನ್ಯಾಯ ಒದಗಿಸ್ಕೊಟ್ಟಂಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಂಥದ್ದೆಲ್ಲ ನಿಮಗೆ ನಿರ್ದಿಷ್ಟವಾಗಿ ಅದರ ಸಾಧಕ ಬಾಧಕಗಳು ಗೊತ್ತಿದ್ರೆ ಮಾತ್ರ ನೀವು ಅನುಷ್ಠಾನಗೊಳಿಸ್ಬೇಕು ಕಾಯ್ದೆನ. ಯಾವುದೇ ಆಂಬಿಗ್ಯೂಟಿ ಇಟ್ಕೊಂಡು ಮಾಡಬಾರ್ದು. ಆಂಬಿಗ್ಯೂಟಿ ಇತ್ತಾ ಅದನ್ನ ಶೀಘ್ರ ಪರಿಹಾರ ಆಗಬೇಕು. ಈ ರೀತಿಗಳು ಬಂದಾಗ ಇದನ್ನ ಸಭೆಗಳಲ್ಲಿ ಇಟ್ಟು, ವಿಧಾನಸಭೆ ಲೋಕಸಭೆನಲ್ಲಿ ಇಟ್ಟು ಅದನ್ನ ಪರಿಹಾರ ಮಾಡ್ಕೋಬೇಕಾಗ್ತದೆ, ಆ ಕಾನೂನನ್ನು ಜಾರಿಗೆ ತರಬೇಕಾಗ್ತದೆ. ಸೂಪರ್. ಇನ್ಯಾವುದು ಸೊಲ್ಯೂಷನ್ ಇರ್ಬೋದು ಇದನ್ನು ಬಿಟ್ಟರೆ? ದಿಸ್ ಇಸ್ ದ ಓನ್ಲಿ ಅಲ್ಟಿಮೇಟ್ ಬೆಸ್ಟ್ ಸೊಲ್ಯೂಷನ್ ಫಾರ್ ಆಲ್ ದಿಸ್ ಥಿಂಗ್ಸ್ ಅಂತ. ಒಂದು ಇರ್ತಕ್ಕಂಥ ಆಂಬಿಗ್ಯೂಟಿನ ರೆಸಾಲ್ವ್ ಮಾಡಿ, ನಿರ್ದಿಷ್ಟವಾಗಿ ಸಾಧಕ ಬಾಧಕಗಳು ಏನಿದೆ ಅದ್ರ ಮೇಲೆ ಚರ್ಚೆ ಮಾಡಿ, ಲಾ ಶುಡ್ ಬಿ ಬ್ಲ್ಯಾಕ್ ಆ್ಯಂಡ್ ವೈಟು, ಅದರಲ್ಲಿ ಗ್ರೇ ಏರಿಯಾ ಬಿಡದೆ ಅದನ್ನ ಅನುಷ್ಠಾನಕ್ಕೆ ತರೋದು, ಅದು ಒಂದು. ಮತ್ತು ಎರಡನೇದು ಕ್ಲಾಗಿಂಗ್ ಸಿಸ್ಟಮಲ್ಲಿ ಇನ್ಫ್ಯಾಕ್ಟ್ ಇವಾಗ ಸಿವಿಲ್ ಪ್ರೊಸೀಜರ್ ಕೋಡ್, ಅಂದರೆ ಸಿವಿಲ್ ಪ್ರಕರಣಗಳಲ್ಲಿ ಈಗ ಕರ್ನಾಟಕ ಮುಖ್ಯವಾದಂಥ ಒಂದು ತಿದ್ದುಪಡಿಯನ್ನು ತಂತು. 2 ವರ್ಷದೊಳಗಡೆ ಸಿವಿಲ್ ಪ್ರಕರಣಗಳು ಇತ್ಯರ್ಥ ಆಗಬೇಕು, ಅಡ್ಜರ್ನ್ಮೆಂಟ್ಸ್ಗಳು ಕೊಡಬಾರ್ದು ಅಂತ ತಂತು. ಇವಾಗ ನಾವು ಕ್ರಿಮಿನಲ್ ಪ್ರಕರಣಗಳನ್ನ ನೋಡಿದ್ರೆ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಇವಾಗ ನೀವು ಹೇಳಿದ್ರಿ 104 ವರ್ಷದ ಇಳಿ ವಯಸ್ಸಿನಲ್ಲಿ 40 ವರ್ಷ ತಗೋತು ಆತ ಇನ್ನೋಸೆಂಟ್ ಅಂತ ಪ್ರೂವ್ ಆಗಲಿಕ್ಕೆ ಅಂತ. ಸೊ ಕ್ರಿಮಿನಲ್ ಪ್ರೊಸೀಡಿಂಗ್ಸಲ್ಲಿ ಇನ್ಫ್ಯಾಕ್ಟ್ ನಮಗೆ ಸಿವಿಲ್ ಪ್ರೊಸೀಡಿಂಗ್ಸ್ಗಿಂತ ಸ್ಟೇಜಸ್ಗಳು ನಮಗೆ ಇಷ್ಟೇ ಸ್ಟೇಜಸ್ ಅಂತ ಪ್ರೀಡಿಫೈನ್ಡ್ ಆಗಿದೆ. ಅಂದರೆ ಮೊದಲನೇ ಸ್ಟೇಜು ಕೋರ್ಟ್ನಲ್ಲಿ CC ಆದ ನಂತರ, ಅಂದರೆ ಕೇಸ್ ನಂಬರ್ ಆಗಿದ ನಂತರ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ ನಂತರ ಅದಕ್ಕೊಂದು ನಂಬರ್ ಕೊಡ್ತಾರೆ. ಅದಾದ ನಂತರ ಸಮನ್ಸ್ ಇಶ್ಯೂ ಆಗುತ್ತೆ ಅಕ್ಯೂಸ್ಡ್ಗೆ. ಆಮೇಲೆ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಡು ಕೋರ್ಟ್ ಮುಂದೆ ಬರ್ತಾನೆ. ಆರೋಪಿ ಬಂದಾಗ 207 CRPC ಪ್ರಕಾರ ಆತನಿಗೆ ಚಾರ್ಜ್ ಶೀಟ್ದೊಂದು ಕಾಪಿ ಕೊಡಬೇಕು. ಅದಾದಮೇಲೆ ಪ್ಲೀಡ್ ಗಿಲ್ಟಿ ಆಗುತ್ತೆ, ಚಾರ್ಜಸ್ ಫ್ರೇಮ್ ಆಗುತ್ತೆ.
ಎವಿಡೆನ್ಸ್ ಆಗತ್ತೆ, ಏನೇನು ಅಂತ ಪ್ರೀಡಿಫೈನ್ ಸ್ಟೇಜಸ್ ಇದೆ. ನಮಗೆ ಆ ರೀತಿ ಪ್ರೀಡಿಫೈನ್ ಸ್ಟೇಜಸ್ ಇದ್ದಾಗ ನಾವೇನು ಮಾಡಬೇಕಂದ್ರೆ ಒಂದು ಚಾರ್ಟ್ ರೆಡಿ ಮಾಡ್ಕೋಬೇಕು. ಯಾವ ದಿನ ಆರೋಪಿ ಮೊದಲನೇ ಬಾರಿ ಕೋರ್ಟ್ಗೆ ಹಾಜರಾಗ್ತಾನೆ ಅವತ್ತೇ ಅವ್ನಿಗೊಂದು ಚಾರ್ಟ್ ಕೊಡಬೇಕು. ನೋಡಪ್ಪ, ನಿಂದು ಅಪಿಯರೆನ್ಸ್ ಡೇಟ್ ಇದು. ಸೊ ನೆಕ್ಸ್ಟು ಯಾವ್ಯಾವ ಡೇಟಲ್ಲಿ ಏನೇನಾಗತ್ತೆ, ಏನೇನಾಗಬೇಕು, ಸ್ಟೇಜಸ್ ಆಫ್ ದಿ ಕೇಸು, ಈ ಡೇಟ್ ಒಳಗೆ ಯಾರು ಕೊಡ್ಬೇಕು ಸ್ಟೇಜಸ್ ಸರ್? ಮುಗಿಬೇಕು. ಯಾರು ಕೊಡ್ಬೇಕು ಅದನ್ನ? ಜುಡಿಷಿಯರಿ ಕೊಡಬೇಕು. ಬಟ್ ಅದು ಟೈಮ್ ಟೇಬಲ್ ತರ ಕೊಡ್ಬೇಕು. ಹೌದು ಹೌದು, ಒಂದು ಸ್ಕೆಡ್ಯೂಲ್ ಕೊಡಬೇಕು. ಎಲ್ಲ ಸ್ಟೇಜಸ್ಗೂ ಒಂದೇ ಡೇಟ್ ಕೊಡಿ ಅಂತ ಹೇಳ್ತಾ ಇಲ್ಲ. ಒಂದು 2-3 ಡೇಟ್ ಕೊಟ್ಟು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ಕೇಸು, ಆ ಪ್ರಕರಣ ಇತ್ಯರ್ಥಗೊಳ್ಳೋ ರೀತಿ ನಾವು ನೋಡ್ಕೋಬೇಕು. ಪ್ರೀ ಡಿಫೈನ್ಡ್ ಆಗಿ, ಅಂದ್ರೆ ಡಿಫೈನ್ಡ್ ಆಗಿ. ಯಾಕೆಂದ್ರೆ ಅವಾಗ ಸೊ ನಿಮಗೆ ಈಗ ನಿಂದಿನೊಂದು 2 ವರ್ಷ ನಡೆಯುತ್ತೆ, 2 ವರ್ಷಕ್ಕೆ ಇದು ಶೆಡ್ಯೂಲು, ಈ 2 ವರ್ಷದಲ್ಲಿ ನೀನು ಕ್ಲೋಸ್ ಮಾಡ್ಬಿಡ್ಬೇಕು, ಹಿಂಗಾರು ಮಾಡಿ 2 ವರ್ಷ ಕ್ಲೋಸ್ ಮಾಡಬೇಕು ಅಂತ ದೇ ಹ್ಯಾವ್ ಟು ಡಿಫೈನ್. ಇನ್ಸ್ಟೆಡ್ ಆಫ್ ಟೆಲಿಂಗ್ ಎಷ್ಟು ದಿನ ನಡೆಯುತ್ತೋ ನಡೀಲಿ ಬಿಡು ಆಮೇಲೆ ನೋಡೋಣ ಅನ್ನೋದು ಆಗ್ಬಾರ್ದು. ಯಾಕೆಂದ್ರೆ ಒಬ್ಬ ಆರೋಪಿಗೆ ಗೊತ್ತಾಗ್ಬೇಕು ಯಾವ ಸ್ಟೇಜಲ್ಲಿ ಏನ್ ಮಾಡಬೇಕು, ಏನ್ ಪ್ರೊಸೀಜರ್ ಇದೆ, ಯಾವಾಗ ನಾನು ಶಿಕ್ಷೆ ಆಗತ್ತೋ, ಖುಲಾಸೆ ಆಗತ್ತೋ, ಏನಾಗತ್ತೆ. ಮತ್ತೆ ಅದರಿಂದ ಏನಾಗತ್ತೆ, ನೀವು ಆರೋಪಿಗೆ ನೀವು ಎಜುಕೇಟ್ ಮಾಡ್ದಂಗೂ ಆಗತ್ತೆ. ನಿಮ್ಮ ಲಾಯರ್ ಹತ್ರ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರಬೇಕು ಅದು ಸೆಟ್ ಮಾಡ್ಕೋಬೇಕು. ಅವ್ನಿಗೆ ಗೊತ್ತಾಗತ್ತೆ ಈ ಸ್ಟೇಜ್. ಬಟ್ ಅದೊಂದು ರೂಲ್ ನ ಜುಡಿಷರಿನೇ ತಂದ್ಬಿಟ್ರೆ ಸರ್, ಐ ಥಿಂಕ್ ಅದು ರೂಲ್ ನ ಜುಡಿಷರಿನೇ ತಂದ್ಬಿಟ್ರೆ ಇಟ್ ಬಿ ವೆರಿ ಹೆಲ್ಪ್ಫುಲ್. ಈ 2 ವರ್ಷದಲ್ಲಿ ಇದಿದ್ದು ಸ್ಟೆಪ್ಸ್ ಅಲ್ಲಿ ನೀವು ಫಾಲೋ ಮಾಡ್ಬಿಡ್ಬೇಕು ಅಂತ ಒಂದು ನಿರ್ದಿಷ್ಟವಾದ ಪ್ರೀಡಿಫೈನ್ಡ್ ಆಗಿ ಇಟ್ಬಿಟ್ಟಿದ್ರೆ, ಇದ್ದ ದಿನ ಕ್ರಾಸ್ ಎಕ್ಸಾಮಿನೇಷನ್ ಬರುತ್ತೆ ಅಂತೆಲ್ಲ ಮಾಡ್ಬಿಟ್ರೆ ಇಟ್ಸ್ ವೆರಿ ಈಸಿ. ವೇರ್ ಅವನು ಇಷ್ಟು ವರ್ಷ ಅವನಿಗೂ ಗೊತ್ತಿರುತ್ತೆ ತನ್ನ ಜೀವನದಲ್ಲಿ 2 ವರ್ಷ ಮಾತ್ರ ನಾನು ಇದು ಪ್ರೊಸೀಜರ್ಸ್ ಕಳಿಬೇಕು. ಕನ್ವಿಕ್ಷನ್ ಆದ್ರೆ ಜೈಲಿಗೆ ಹೋಗ್ತಾರೆ, ಇಲ್ಲ ಅಕ್ವಿಟಲ್ ಆದ್ರೆ ಮನೆಗೆ ಬರ್ತಾರೆ, ವಾಟ್ ಎವರ್ ಇಟ್ ಇಸ್, ಈ ತರ ಮಾಡ್ಬೇಕು. ಹೌದು, ಅದರಿಂದ ಏನಾಗುತ್ತೆ ಅಂದ್ರೆ ಈವನ್ ಅಡ್ವೊಕೇಟ್ಸ್ಗಳಿಗೂ ಬಹಳ ಉಪಯೋಗ ಆಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಏನ್ ಮಾಡಬೇಕು, ನಮ್ಮ ಕ್ಲೈಂಟ್ಸ್ ನ ಏನ್ ರೆಪ್ರೆಸೆಂಟ್ ಮಾಡಬೇಕು, ಟು ವಿನ್ ದ ಕೇಸಸ್, ಆ ಡೇಟ್ ಅಲ್ಲಿ ಏನ್ ಬಿಸ್ನೆಸ್ ಇದೆ ನಮ್ದು. ಸೊ ಟು ವಿನ್ ದ ಕೇಸಸ್, ಯಾವ ಕ್ರಾಸ್ ಎಕ್ಸಾಮಿನೇಷನ್ ಇದೆಯಾ, ಏನಿದೆ. ಟು ವಿನ್ ದ ಕೇಸಸ್ ಅಂತಲ್ಲ, ನಾನು ನನ್ನ ಕಕ್ಷಿದಾರನಿಗೆ ಯಾವ ಸ್ಟೇಜ್ ಅಲ್ಲಿ ಏನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಪ್ರೀಡಿಫೈನ್ಡ್ ಆಗಿ ಗೊತ್ತಿರುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ಗಳು ಕಡಿಮೆ ಆಗ್ತವೆ. ಯಾಕೆಂದ್ರೆ ನನಗೆ 1.5-2 ವರ್ಷದ ಮುಂಚೆನೆ ನನಗೆ ಡೇಟ್ಸ್ ಗೊತ್ತು, ಯಾವ್ಯಾವ ದಿನಾಂಕಗಳಲ್ಲಿ ಏನೇನ್ ಆಗ್ಬೇಕು ಅಂತ. ಸೊ ಒಂದು ಆರೋಪಿ ಕೂಡ ಫಾಲೋ ಅಪ್ ಮಾಡ್ಬೋದು ಅಡ್ವೊಕೇಟ್ ಹತ್ರ, ಈ ಸ್ಟೇಜ್ ಇದೆ ಅಂತ. ಅಡ್ವೊಕೇಟ್ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ತಗೊಳ್ಳದೆ ಈ ದಿನಾಂಕದಲ್ಲಿ ಇದಾಗಬೇಕು, ಇಷ್ಟರಲ್ಲಿ ನಾನು ಇದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ಇರತ್ತೆ. ಸೊ ಆ ರೀತಿ ಒಂದು ಸಿಸ್ಟಮ್ನ ತರಬೇಕು ಕ್ರಿಮಿನಲ್ ಪ್ರಕರಣಗಳಲ್ಲಿ. ಆಸ್ ಅ ಕಾಮನ್ ಸಿಟಿಸನ್ ನಾವು ಪ್ರಶ್ನೆ ಮಾಡೋದು ಯಾರನ್ನ ಪ್ರಶ್ನೆ ಮಾಡ್ಬೇಕು, ಎಲ್ಲಿ ಪ್ರಶ್ನೆ ಮಾಡ್ಬೇಕಿಂತದ್ನೆಲ್ಲ? ಇಲ್ಲೇನಾಗತ್ತೆ ಅಂದರೆ ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲರನ್ನೂ ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡೋ ಅಂಥ ರೀತಿಗಳು ಹೇಗಿದೆ? ರೀತಿಗಳು ಒಂದು RTI ಮೂಲಕ ನೀವು ಡೇಟಾ ಕಲೆಕ್ಟ್ ಮಾಡ್ಬೋದು, ಏನಾಗ್ತಿದೆ ಮತ್ತು ಎಲ್ಲಿ ಸುಧಾರಣೆಗಳು ಬೇಕಾಗ್ತದೆ, ಎಲ್ಲೆಲ್ಲಿ ಫ್ಲಾಸ್ ಇದೆ. ಯಾಕೆಂದರೆ ಕೆಲವೊಂದು ಸಮಯದಲ್ಲಿ ಅವ್ರಿಗೆ ಫ್ಲಾಸ್ ಇದೆ, ಅಲ್ಲೆಲ್ಲೋ ಎಡುತ್ತಾ ಇದ್ದೀನಿ ಅಂತಂದ್ರೂ ಅದನ್ನ ಸರಿಪಡಿಸ್ಲಿಕ್ಕೆ ಹೋಗಲ್ಲ ಅವರು. ನಾವು ಅದನ್ನು ಪ್ರಶ್ನೆ ಮಾಡಬೇಕು, ಕೇಳಬೇಕು, ನಾವು ಅದನ್ನು ವೃದ್ಧಿಸ್ಕೋಬೇಕು. ನಮ್ಮಲ್ಲಿ ಏನಕ್ಕೆ ಇದು ತಪ್ಪಾಗ್ತಿದೆ, ಇದು ಸರಿ ಹೋಗಬೇಕು, ಎಲ್ಲ ನಮ್ಮ ಕೈಲಿದೆ. ನಾವು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಬೇಕು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗನೂ ಕೂಡ. ಸೊ ನಾವು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆಗಳಲ್ಲಿ ಒಂದು RTI ಇಂದ ಡೇಟಾಗಳು ತಗೋಬೇಕು, ಮತ್ತೊಂದು ಈ ತರ ಹಲವಾರು ಚರ್ಚೆಗಳಾಗಬೇಕು. ಹೌದು, ಪಬ್ಲಿಕೇಶನ್ಸ್ ಚರ್ಚೆಗಳಾಗಬೇಕು. ಮತ್ತೆ ಇದ್ರ ಮೇಲೆ ಇದು ಇದೇ ರೀತಿ ಮುಂದುವರೆದ್ರೆ ಎಲ್ಲೂ ತಗೊಂಡೋಗ್ಬಿಡತ್ತೆ, ಏನು ಆ ಸಾಧಕ ಬಾಧಕಗಳನ್ನೆಲ್ಲ ನಾವು ಚರ್ಚೆ ಮಾಡಿ ಏನು ಈ ಬದಲಾವಣೆ ಮಾಡಲಿಕ್ಕೆ ಏನು ಮಾಡ್ಬೋದು, ಆ ಸೊಲ್ಯೂಷನ್ ಕೂಡ ಕೊಡಬೇಕಾಗ್ತದೆ ನಾವು. ಓಕೆ ಸರ್, ಆಮೇಲೆ ಮತ್ತೊಂದು, ನೀವು ಅವಾಗಲೇ ಮಾತಾಡ್ತಾ ಇದ್ದೀರಿ ಈ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬಗ್ಗೆ. ನಿಮ್ದೊಂದು ಕ್ಲಿಪ್ ಕೂಡ ನಾನು ನೋಡಿದ್ದೆ, ವೇರ್ ಯು ಮೆನ್ಷನ್ಡ್ ಈ ಎಲ್ಲ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ಗೆ 10 minutes ಆಫ್ ಸೊಲ್ಯೂಷನ್ ಅಲ್ಲೇನೋ ಹೇಳಿದ್ರಿ. ಅಂದರೆ ಏನೇನು ಮಾಡ್ಬೋದು ಅಂತ 10 minutes ವಿಡಿಯೋನಲ್ಲಿ ಟೋಲ್ಡ್ ಸೊಲ್ಯೂಷನ್. ಈ ಥರ ಮಾಡಿದ್ರೆ ಯಾವ ಡಿಸ್ಪ್ಯೂಟ್ ಇರಲ್ಲ, ಇವನ್ ಯಾವ ಜೆಂಡರ್ಗೂ ಫೇವರಬಲ್ ಆಗಿದೆ, ಈಸಿಯಾಗಿ ರಿಸಾಲ್ವ್ ಆಗ್ಬೋದು ಅಂತ. ಸೊ ಅದನ್ನು ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಮೋರ್ ಸೊ ದಟ್ ಪೀಪಲ್ ಹು ಆರ್ ಫೇಸಿಂಗ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅವ್ರಿಗೆಲ್ಲ ಗೊತ್ತಾಗಬಹುದು. ನೋಡಿ, ಸ್ವಾಭಾವಿಕವಾಗಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಸ್ ಆಗದೆ ಹಣಕ್ಕೋಸ್ಕರ. ಓಕೆ, ಎಲ್ಲ ಇಸ್ ಟೈಡ್ ಅಪ್ ವಿತ್ ಮನಿ. ಆ ಒಂದು ಮನಿ ಅನ್ನೋದನ್ನ ಇದರಿಂದ ತೆಗೆದಿಟ್ರೆ, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್
ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೀವಿ. ಹ್ಮ್. ಅದೇನಕ್ಕೆ ಅಂದರೆ ಅದರಲ್ಲಿ ಮಾನಿಟರಿ ರಿಲೀಫ್ ಇದೆ, ಹ್ಮ್. ಮೇಂಟೆನೆನ್ಸ್ ಇದೆ, ಇಟ್ಸ್ ಆಲ್ ಟೈಡ್ ಅಪ್ ವಿತ್ ಮನಿ. And this is only a husband cannot file domestic violence. ಹಾಂ, ಹೌದು. It's only a wife can file. ಎಸ್, Okay. ಹೌದು. ಹಾಗಾಗಿ ಆ ಒಂದು ಮನಿ ಅನ್ನೋ ಎಲಿಮೆಂಟ್ನ ತೆಗೆದಿಟ್ರೆ, ಹಣ ಅನ್ನೋ ಎಲಿಮೆಂಟ್ನ ತೆಗೆದಿಟ್ರೆ ಕೇಸಸ್ಗಳು ಭಾಳ ಕಡಿಮೆ ಆಗಿಬಿಡ್ತವೆ. ಆದರೂ ಕೆಲವು ಟೈಮ್ ಏನು ಹೇಳ್ತಾರೆ ಅಂದರೆ ಸ್ಪೌಸಲ್ ಸಪೋರ್ಟು, ಗಂಡನ ಕರ್ತವ್ಯ, ಹೆಂಡ್ತಿನ ಈಗ ನಿರ್ವಹಣೆ ಮಾಡೋದು Okay. ಅಂತೆಲ್ಲ ಹೇಳ್ತಾರೆ. ಅದು ಅಗೇನ್ ಪ್ರಿಡಿಫೈನ್ಡ್, ಇವನೇ ಸಾಕ್ಬೇಕು ಅಂತ ಇದೆ, ಹೌದು. ಡಿಫೈನ್ಡ್. ಹೌದು, ಹೌದು. ಆ ರೀತಿ ಬಂದಿದೆ. ಯಾಕೆಂದರೆ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ. ಮತ್ತೆ ಏನು ಆಕೆನ ನೀನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಮೇಂಟೈನ್ ಇಟ್ಸ್ ಅ ರಾಂಗ್ ವರ್ಡ್ ಆ್ಯಕ್ಚುಲಿ. because ನಿರ್ವಹಣೆ ಅಥವಾ ಸ್ಪೌಸಲ್ ಸಪೋರ್ಟ್ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಡಿಮ್ಯಾಂಡ್ ಇದ್ದಿದ್ದು ನಮ್ಮದು. ಓಕೆ, ಸೊ ಅದೊಂದು ಫೈನಾನ್ಷಿಯಲ್ ಇದೊಂದು ಬರುತ್ತೆ. ಫೈನಾನ್ಷಿಯಲ್ ಒಂದಿದೆ. ಫೈನಾನ್ಷಿಯಲ್ ಇದ್ರೂ ಕೂಡ ಅದನ್ನ ತೆಗಿಲಿಕ್ಕೆ ಇವರು ಬಯಸಲ್ಲ. ಯಾಕೆಂದರೆ ಎಲ್ಲರ ಫಿನಾನ್ಷಿಯಲ್ಲು ಮತ್ತು ಎಕನಾಮಿಕ್ ಸ್ಟೇಟಸ್ಸು ಒಂದೇ ರೀತಿ ಇರಲ್ಲ. ಹಾಗಾಗಿ ನಿರ್ವಹಣೆ ಭತ್ಯೆ ಕೊಡಬೇಕು ಅಂತಾನೇ ಹೇಳ್ತಾರೆ. ಕೋರ್ಟ್ ಆಗಲಿ, ಸಮಾಜ ಆಗಲಿ ಅದೇ ರೀತಿ ಹೇಳ್ತಾ ಬಂದಿದೆ. ಸೊ ಯಾರಿಗೆ ಕೊಡಬೇಕು ಈ ನಿರ್ವಹಣೆ ಭತ್ಯೆ? ಇದೆಲ್ಲ ಯಾರು ದೈಹಿಕವಾಗಿ, ಮಾನಸಿಕವಾಗಿ ಸಮರ್ಥರು ಇಲ್ಲ ಇರ್ತಾರೋ ಅಂಥವ್ರಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಇನ್ನು ಅವರು ವೆಲ್ ಎಜುಕೇಟೆಡ್ ಆಗಿ ವಿದ್ಯಾವಂತರಾಗಿದ್ದು, ಚಾರ್ಟೆಡ್ ಅಕೌಂಟ್ ಆಗಿದ್ದು, ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, HRsಗಳಿರ್ತಾರೆ, ಅವ್ರಿಗೆಲ್ಲ ನಿರ್ವಹಣೆ ಭತ್ಯೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಆ್ಯಕ್ಚುಲಿ ಇನ್ನೊಬ್ಬರಿಂದ ಕಿತ್ತು ಕೊಡ್ತಿರೋ ಹಣ ಅಂತ ಅನ್ಸಲ್ವಾ? ಆ್ಯಕ್ಚುಲಿ ಇಟ್ಸ್ ಎ ಬ್ಲಡ್ ಮನಿ. ನಾವು ಅದನ್ನ ಬ್ಲಡ್ ಮನಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀವಿ ಅದನ್ನು. ಸೊ ಈ ಹಣದಿಂದ ತೆಗೆದ್ರೆ ಹಾಫ್ ಆಫ್ ದ ಕೇಸಸೇ ಇರಲ್ಲ. ಈ ಹಣ 80% ಇರಲ್ಲ. ದ ಫ್ಯಾಕ್ಟರ್ ಆಫ್ ಮನಿನ ತೆಗೆದ್ರೆ ಹೌದು, 80% ಬರೋದೇ ಇಲ್ಲ. ಈವನ್ ಮ್ಯಾಟ್ರಿಮೋನಿಯಲ್ ಇಶ್ಯೂಸಲ್ಲಿ 498A ಹಾಕೋದು ಕೂಡ ನಿಮ್ಮ ಮತ್ತು ನಿಮ್ಮ ಮನೆಯವ್ರನ್ನ ಪ್ರೆಷರೈಸ್ ಮಾಡಿ ಸೆಟ್ಲ್ ಮಾಡೋಕ್ಕೋಸ್ಕರ ಹಾಕುವಂಥ. ಐ ಥಿಂಕ್ ದಿಸ್ ವಾಸ್ ಅನ್ ಅಬ್ಸರ್ವೇಷನ್ ಮೇಡ್ ಬೈ ಸುಪ್ರೀಂ ಕೋರ್ಟ್ ಆಲ್ಸೋ. ಹೌದು, ಈಗ ರೀಸೆಂಟ್ ಆಗಿ ಎಷ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನ ಅಬ್ಸರ್ವೇಷನ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಬಾರಿ ಹೇಳಿದೆ. ಇವಾಗ ನಾವು ಟೆರರಿಸಂ ಬಗ್ಗೆ ಎಲ್ಲ ಮಾತಾಡ್ತೀವಿ, ಎಕ್ಸ್ಟರ್ನಲ್ ಟೆರರಿಸಂ ಬಗ್ಗೆ. ಇನ್ಫ್ಯಾಕ್ಟು ಈ ರೀತಿ ಮ್ಯಾಟ್ರಿಮೋನಿಯಲ್ ಕೇಸಸ್ ಎಲ್ಲಿ ಮಿಸ್ಯೂಸ್ ಆಗ್ತಿದೆಯಲ್ಲ, ಆ್ಯಕ್ಚುಲಿ ಇಟ್ಸ್ ಅನ್ ಲೀಗಲ್ ಟೆರರಿಸಂ, ಇಂಟರ್ನಲಿ ಆಗ್ತಿರುವಂಥ ಲೀಗಲಿ ಎಕ್ಸ್ಪ್ಲಾಯ್ಟೇಷನ್ನು, ಟೆರರಿಸಮ್. ಓಕೆ, ಇದರಿಂದ ಎಲ್ಲಿ ನಮ್ಮ ಯಂಗ್ ಜನ್ರೇಷನ್ಸ್ ಹಾಳಾಗ್ತಿದೆ. ಆ್ಯಕ್ಚುಲಿ ನೀವು ಸೂಸೈಡ್ ರಿಪೋರ್ಟ್ ತೆಗೆದು ನೋಡ್ಲಿಕ್ಕೆ ಹೋದರೆ ಅದರಲ್ಲಿ ಸೂಸೈಡ್ ಮಾಡ್ಕೊಂಡಿರೋರಲ್ಲಿ 86% ಸಂಖ್ಯೆ ಏನಿದೆ, ಅವರ ವಯಸ್ಸು 18ರಿಂದ 59 ಇದೆ. ಆ್ಯಕ್ಚುಲಿ ಇಟ್ ಈಸ್ ಎ ವರ್ಕಿಂಗ್ ಫೋರ್ಸ್ ಆಫ್ ದಿ ನೇಷನ್ ಹೂ ಡಿಸೈಡ್ಸ್ ಭಾರತದ ಭವಿಷ್ಯವನ್ನು ರೂಪಿಸುವಂತ ಆ ಜನತೆ. ಸಿಟಿಸನ್. ಆ ಮಟ್ಟಿಗೆ ಹಾಗಂತ ನಾನು ನೋಡೋದ ಕೌಂಟರ್ ಆರ್ಗ್ಯುಮೆಂಟ್ ಅಲ್ಲಿಂದ ಯೂಶಲಿ ಹೇಳ್ತಾರೆ ಡೌರಿ ಡೆತ್ಸ್ ಕೂಡ ಅಷ್ಟೇ ಆಗಿದೆ ಅಂತ. ಅದನ್ನು NCRB ಡೇಟಾ ಸೇಸ್ ಡೌರಿ ಡೆತ್ಸ್ ಇಷ್ಟಾಗಿದೆ NCRB ಡೇಟಾಲಿ ಅಂತ ಬಂದಾಗ, ಬಟ್ ಅದನ್ನು ಒಳ ಹೋಗಿ ಇನ್ನೂ ಸರ್ಚ್ ಮಾಡಿದೆ ನಾನು, ಅಷ್ಟೊಂದು ಜನ ನಿಜ ಸತ್ತಿದಾರಂತ. ಅದು ವಾಟ್ ಈಸ್ ಇಟ್, ದೇ ರಿಜಿಸ್ಟರ್ಡ್ ಅಂಡರ್ ದ ಡೌರಿ ಡೆತ್. ಅದು ಡೌರಿ ಡೆತ್ ಅಂತ ಪ್ರೂವ್ ಆಗಿಲ್ಲ. ಅದು ಒಂದು ಪೊಲೀಸ್ ಕಂಪ್ಲೇಂಟಲ್ಲಿ ಅದನ್ನು ಅಂಡರ್ ದ ಡೌರಿ ಡೆತ್ ಅಂತ ಮಾಡಿದೆ. ಎನಿಬಡಿ ಹೂ ಡೈಸ್ ವಿತಿನ್ 7 years ಆಫ್ ದ ವೆಡ್ಡಿಂಗ್, ಎನಿ ವುಮೆನ್ ಹೂ ಡೈಸ್ ವಿತಿನ್ 7 years ಆಫ್ ದ ವೆಡ್ಡಿಂಗ್. ಸೊ ಇದನ್ನು ಹೇಳಕ್ಕೆ ಹೋದರೆ ಪೀಪಲ್ ಅದನ್ನ ತಿರ್ಚಿ ಮೀಡಿಯಾ ಹ್ಯಾಸ್ ಆಲ್ವೇಸ್ ಟೋಲ್ಡ್ ಇಟ್ ಇಸ್ ಡೌರಿ ಡೆತ್ಸ್ ಅಂತ. ಸೊ ಅದೊಂದು ಫಾಲ್ಸ್ ನರೇಟಿವ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಇಂಡಿಯಾ ಇಸ್ ಎ ಬ್ರೈಟ್ ಬರ್ನಿಂಗ್ ಕ್ಯಾಪಿಟಲ್ ಅಂತ ಹೇಳಿ. ಸೊ ಆ ಥರ ಎಷ್ಟು ಪ್ರಕರಣಗಳಾಗ್ತಿದೆ ಈಗ ಇನ್ಫ್ಯಾಕ್ಟ್ ಆ ರೀತಿ ನೋಡಕ್ಕೆ ಹೋದರೆ ಕ್ರೈಮ್ ಹ್ಯಾಸ್ ನೋ ಜೆಂಡರ್. ಇಲ್ಲಿ ಯಾವುದೇ ಒಂದು ಜೆಂಡರ್ ವಿರುದ್ಧ ಮಾತಾಡ್ತಾ ಇದ್ದೀವಿ ಅಂತಲ್ಲ. ಇವಾಗೆಲ್ಲ ನೋಡಿದ್ರೆ ಮಹಿಳೆಯರಿಂದ ಆಗ್ತಿರ್ತಕ್ಕಂಥ ದೌರ್ಜನ್ಯ ಮತ್ತು ಕ್ರೌರ್ಯದ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ನೀವು ನೋಡ್ಬೋದು, ಇತ್ತೀಚೆಗೆ ಸುಮಾರು ಕೇಳ್ಪಟ್ಟಿದ್ದೀರಾ. ಒಂದು ಕಂಪನಿ CEO ಒಂದು ಮಗುನ ಸಾಯಿಸಿ ಸೂಟ್ ಕೇಸಲ್ಲಿ ಎತ್ಕೊಂಡು ಓಡಾಡ್ತಾರೆ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಬೇಕು ಯಾವ ಮಟ್ಟಕ್ಕೆ ಕ್ರೌರ್ಯ ತುಂಬಿದೆ ಸಮಾಜದಲ್ಲಿ ಅಂತ. ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಮೇಘಾಲಯ ಕರ್ಕೊಂಡೋಗಿ ಹನಿಮೂನ್ ಕರ್ಕೊಂಡೋಗಿ ಮಾಡಿರೋ ಸೋನಂ ರಘುವಂಶಿ ಮತ್ತೆ ರಾಜ್ ರಘುವಂಶಿ. ಹೌದು. ಮತ್ತೆ ಇನ್ನೊಂದು ತನ್ನ ಗಂಡನ್ನ
ಪೀಸ್ ಮಾಡಿ ಒಂದು ಡ್ರಮ್ಗೆ ಡ್ರಮ್ಮಲ್ಲಿ ಹಾಕಿದ್ದು ಡ್ರಮ್ನಲ್ಲಿ ಹಾಕಿದಂಥ ಪ್ರಕರಣಗಳು. UK ನಲ್ಲಿ ಸೊ ಹಾಗಾಗಿ ನಾವೇನು ಒಂದೇ ಅಂದರೆ ಯಾವುದೇ ಒಂದು ಜೆಂಡರ್ನ ಬ್ಲೇಮ್ ಮಾಡ್ತಾ ಇಲ್ಲ. ಓಕೆ, ಈಗ ಇದೆಲ್ಲ ಇತ್ತಲ್ಲ ಸರ್, ಇದು ಕ್ರೈಮ್ಸ್ ಹ್ಯಾವ್ ಹ್ಯಾಪನ್. ಸೊ ಲೆಟ್ ಅಸ್ ಸೇ ಲೀಗಲ್ ರಿಫಾರ್ಮ್ಸ್ ತರಬೇಕಂದ್ರೆ ಒಂದು ಈ ಮನಿನ ತೆಗೆದ್ರೆ ಒಂದಿರುತ್ತೆ, ಮತ್ತೆ ಇನ್ನೊಂದು ಏನು ಮಾಡಬಹುದು ನಾವು ಲೀಗಲ್ ರಿಫಾರ್ಮ್ಸ್? ಒಂದು ಈ ಎನಿ ಫೈನಾನ್ಷಿಯಲ್ ಸಪೋರ್ಟ್, ಓಕೆ ಅವರು ನಿರ್ವಹಣೆ ಬಗ್ಗೆ ಏನು ತೆಗಿಲಿಲ್ಲ ಅಂತಂದ್ರು, ಇಟ್ ಶುಡ್ ಬಿ ಫಾರ್ ಡ್ಯೂರೇಷನಲ್. ಅಂದರೆ ಒಂದು 6 ತಿಂಗಳ ಮಟ್ಟಿಗೆ ಅಥವಾ 1 ವರ್ಷದ ಮಟ್ಟಿಗೆ ಮಾತ್ರ ಆ ನಿರ್ವಹಣೆ ಭತ್ಯೆ ಕೊಡಬೇಕು. ಅದಾದಮೇಲೆ ಐ ಥಿಂಕ್ ದಿಸ್ ಇಸ್ ಗಿವನ್ ಬೈ ಡ್ಯೂರೇಷನಲ್ ಮೇಂಟೆನೆನ್ಸ್. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಷ್ಟೊಂದು ಕಡೆ ದೇ ಆರ್ ಗಿವನ್ ದಿಸ್ ಡ್ಯೂರೇಷನಲ್ ಮೇಂಟೆನೆನ್ಸ್. ಇಷ್ಟು ವರ್ಷಗಳ ಕಾಲ ಇಫ್ ದೇವರ್ ಮದುವೆ ಆಗಿದ್ರೆ ಅವ್ರು ಇಷ್ಟು ವರ್ಷಗಳ ಕಾಲ ಅಷ್ಟೇ ಮಾಡಬೇಕು ಅಂತ ಇರುತ್ತೆ. ಹೌದು, ಆ ಬೇಸ್ಡ್ ಅದನ್ನ ತರಬೇಕು. ಮತ್ತೆ ಪ್ರೀ ನೆಪ್ಚುವಲ್ ಅಗ್ರಿಮೆಂಟ್ಸ್ ಕೂಡ ಆಗಬೇಕು. ಬಟ್ ಇಟ್ ಇಸ್ ಬೀನ್ ಒಂದು ವಾದ ಇದೆ, ಪ್ರೀ ನೆಪ್ಚುವಲ್ ಅಗ್ರಿಮೆಂಟ್ ಇಸ್ ಆಲ್ವೇಸ್ ಅನ್ ಇಲ್ಲೀಗಲ್ ಥಿಂಗ್ ಇನ್ ಇಂಡಿಯಾ ಬಿಕಾಸ್ ಅದು ನಿಮ್ಮ ನಂಬಿಕೆ ಹಾಳಾಗ್ಬಿಡುತ್ತೆ ಮದುವೆನಲ್ಲಿ ಅಂತ. ಹೌದು, ಇಲ್ಲೀಗಲ್ ಅಂತ ಹೇಳ್ತಾರೆ, ಮತ್ತೆ ಅದಕ್ಕೇನು ವ್ಯಾಲ್ಯೂ ಇಲ್ಲ ಅಂತನೂ. ಬಟ್ ರೀಸೆಂಟ್ಲಿ ದೇ ಕೇಮ್ ವಿತ್ ಕ್ವಾಸಿ ಪ್ರೀನಪ್ ಅಂತ ನಾವು ಮಾಡಬಹುದು ಅಂತ ಹೇಳಿದ್ದಾರೆ. ಐ ಆಮ್ ನಾಟ್ ಶೋರ್ ಇಫ್ ಇಟ್. ಆದ್ರೆ ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ಕೆಲವು ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಅದು ಲೀಗಲ್ಲೇ ಆಗ್ಬಿಡತ್ತೆ. ಈಗ ಆ ರೀತಿ ನೋಡಕ್ ಹೋದ್ರೆ ಲಿವ್ ಇನ್ ರಿಲೇಶನ್ಶಿಪ್ಗೆ ಯಾವುದೇ ಮಾನ್ಯತೆ ಇರಲಿಲ್ಲ ಭಾರತದಲ್ಲಿ. ಆದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮೂಲಕ ಲಿವ್ ಇನ್ ರಿಲೇಶನ್ಶಿಪ್ ಮಾನ್ಯತೆ ಕೊಡ್ತಾ ಇದ್ದಾರೆ. ವೆರಿನ್ ಡೊಮೆಸ್ಟಿಕ್ ವೈಲೆನ್ಸ್, BNS 69 ಆಫ್ ಪ್ರಾಮಿಸರಿ ಆಫ್ ಮ್ಯಾರೇಜ್ ಎಲ್ಲ ಕೂಡ ಈವನ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿಗೆ ಕನ್ಸಿಡರ್ ಆದಂಗೆ ಆಯ್ತು. ಸೊ ಹಾಗಾಗಿ ಇವತ್ತು ಮದುವೆ ಅಂದ್ರೆ ಎಲ್ಲ ಎದುರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸೊ ಮದುವೆ ಆಗದೆ ಇರೋದೇ ಇದಕ್ಕೆಲ್ಲದಕ್ಕೂ ಸೊಲ್ಯೂಷನ್ ಅಂತೀರಾ? ಇಲ್ಲ, ಆ ರೀತಿ ಅಲ್ಲ. ಇನ್ಫ್ಯಾಕ್ಟ್ ರಿನೌಂಡ್ ಆಸ್ಟ್ರಾಲಜರ್ ಸಚ್ಚಿದಾನಂದ್ ಬಾಬು ಅವರು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಅವರು ಏನಂತ ಹೇಳ್ತಾರೆ, ಇತ್ತೀಚಿನ ವಿಡಿಯೋ ಅವ್ರದ್ದು, ಅವ್ರು ಹೇಳ್ತಾ ಇದ್ರು ಭಾರತದಲ್ಲಿ 70% ಮದುವೆಗಳು ಫ್ಲ್ಯಾಟ್ ಆಗ್ತಿದೆ, ಡಿವೋರ್ಸಲ್ಲಿ ಎಂಡ್ ಆಗ್ತಿದೆ. ಮತ್ತು ಮದುವೆ ಅನ್ನೋ ಏನು ಪಾವಿತ್ರತೆ ಇತ್ತು ಅದು ತನ್ನ ಪಾವಿತ್ರತೆಯನ್ನು ಇವತ್ತು ಕಳ್ಕೊಂಡಿದೆ. ಅದು ಇವಾಗ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ ಅಂತ. ಅದು ಏನಕ್ಕೆ ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ ಅಂದರೆ ಈ ಮನಿ ಅನ್ನೋದು ಇಲ್ಲಿ ಟೈಅಪ್ ಆಗಿದೆ. ಓಕೆ, ಆದ್ದರಿಂದ ಮತ್ತೆ ಇನ್ನೊಂದು 1 ಮ್ಯಾರೇಜ್ 1 ಕೋರ್ಟ್ ಅನ್ನೋ ಕಾನ್ಸೆಪ್ಟ್ ಆಗಬೇಕು. ಆಗಿರೋದು ಒಂದೇ ಮದುವೆ, 4-5 ಕೋರ್ಟಲ್ಲಿ ಕೇಸ್ ನಡೆಯುತ್ತೆ, 4-5 ಆ್ಯಕ್ಟ್ಗಳಲ್ಲಿ ನಡೆಯುತ್ತೆ. ಒಂದು ಸಿಂಗಲ್ ವಿಂಡೋ ಕೊಡಿ. ಆ ಒಂದು ಸಿಂಗಲ್ ವಿಂಡೋದಲ್ಲಿ ನಿಮ್ದು ಏನೇನು ಸಮಸ್ಯೆ ಇದೆ ಎಲ್ಲನೂ ಬಗೆಹರಿಸ್ಕೊಳ್ಳಿ. ನಿಮ್ದೇನು 490 ಇದೆಯಾ, ಅದನ್ನು ಅದೇ ಕೋರ್ಟು. ಡೊಮೆಸ್ಟಿಕ್ ವೈಲೆನ್ಸ್ ಇದೆಯಾ, ಅದು ಅಲ್ಲೇ ಹಾಕಿ. ಇನ್ನೇನಾದರೂ ಕಸ್ಟಡಿ ಮ್ಯಾಟ್ರ್ ಇದೆಯಾ, ಅದು ಅಲ್ಲೇ ಹಾಕಿ. ಡಿವೋರ್ಸ್ ಇದೆಯಾ, ಅದು ಅಲ್ಲೇ ಹಾಕಿ. 1 ಮ್ಯಾರೇಜ್ 1 ಕೋರ್ಟ್, 1 ಸಿಂಗಲ್ ವಿಂಡೋ. ವಾಟ್ ಅಬೌಟ್ ಮೆನ್ಸ್ ಕಮಿಷನ್ನು ತರಬೇಕು ಅಂತ ಇದ್ರು, ಅದು ಹೆಲ್ಪ್ ಆಗುತ್ತಾ? ಮೆನ್ಸ್ ಕಮಿಷನ್ಗಿಂತ ನಾನು ಬಹುಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಇದ್ದಾಗ ಅಲ್ಲೇ ಎರಡೂ ಬರಬೇಕು. ಕರೆಕ್ಟ್. ಇಲ್ಲಿ ವಿಮೆನ್ ಕಮಿಷನ್ ಒಂದು, ಮೆನ್ ಕಮಿಷನ್ ಒಂದು. ಏನಕ್ಕೆ? ಹ್ಯೂಮನ್ ರೈಟ್ಸ್ ಕಮಿಷನ್ನು ಏನಾದರೂ ಮೆನ್ಸ್ ಪರವಾಗಿ ಕೆಲಸ ಮಾಡ್ತಿದ್ಯಾ? ಇಲ್ಲ. ಹ್ಯೂಮನ್ ರೈಟ್ಸ್ ಕಮಿಷನ್ ಇರುವಾಗ ಅದಕ್ಕೆ ಪ್ರತ್ಯೇಕವಾದ ವಿಮೆನ್ಸ್ ಕಮಿಷನ್ನು, ಮೆನ್ಸ್ ಕಮಿಷನ್ನ ಅವಶ್ಯಕತೆ ಇಲ್ಲ. ಸರ್, ವಾಟ್ ಅಬೌಟ್ ಈ ಮಲಿಮಠ್ ಕೇಸ್ನ ನೀವು ಎಕ್ಸ್ಪ್ಲೈನ್ ಮಾಡಿ. ಮಲಿಮಠ್ ಅವ್ರದ್ದೊಂದು ಕಮ್ಯುನಿಟಿ ಬಂತು 20 ವರ್ಷಗಳು ತಗೊಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಏನಾದ್ರು? ಹೌದು, ಆ ಕಮಿಟಿನಲ್ಲಿ ಮೇಜರ್ ಆಗಿ ಈ ಥರ ಫಾಲ್ಸ್ ವೈ ಇಟ್ ವಾಸ್, ಅದೇನಕ್ಕೆ ಸ್ಥಾಪನೆ ಆಗಿದ್ದೇನಕ್ಕೆ? ಸ್ಥಾಪನೆ ಆಗಿದ್ದೇನಕ್ಕೆ ಅಂದರೆ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಏನಾದರೂ ರಿಫಾರ್ಮ್ಸ್ಗಳು ಬೇಕಾ ನಮಗೆ ಏನು ಅಂತ ಹೇಳಲಿಕ್ಕೆ ಮತ್ತು ರಿವ್ಯೂ ಮಾಡಲಿಕ್ಕೆ ಮಾಡಿದಂಥ ಕಮಿಟಿ. ಸೊ ಆ ಕಮಿಟಿ ಕ್ಲಿಯರಾಗಿ ಕೊಡ್ತು ರಿಪೋರ್ಟು. ಇಟ್ ವಾಸ್ ವೆರಿ ಕ್ಲಿಯರ್. ಫಾಲ್ಸ್ ಕಂಪ್ಲೇನೆಂಟ್ಗೆ ಶಿಕ್ಷೆ ಆಗಬೇಕು ಅಂತೆಲ್ಲ, ಬಟ್ ದೇ ನೆವರ್ ಟುಕ್ ಇಟ್ ಅಪ್ ದಟ್ ಅಟ್ ಆಲ್. ಸೊ ಅವ್ರು ಅದನ್ನು ತಗೋಬೇಕಾ, ನಾವೇನು ಮಾಡಬೇಕು? ಈ ಥರ ಎಷ್ಟೋ ರಿಫಾರ್ಮ್ಸ್ಗಳಾಗ್ತಾಯಿಲ್ವ, ನಾವೇನು ಮಾಡ್ಬೋದು ಆಸ್ ಅ ಸಿಟಿಸನ್ಸ್? ಅಗೇನ್ ನನ್ನ ಪ್ರಶ್ನೆ ಅದೇ. ನಾವು ನಮ್ಮ ಧ್ವನಿ ಎತ್ತಬೇಕು ಶಾಸಕಾಂಗದ ವಿರುದ್ಧ. ದ ಪರ್ಸನ್ ಹೂ ಕ್ರಿಯೇಟ್ಸ್ ದ ಲಾ. ಸೊ ಲಾ ಪ್ರೆಷರ್ ತರಬೇಕು. ಅದೇ ರೀತಿ ಈವನ್ ಎಕ್ಸಿಕ್ಯೂಟಿವ್ಸ್ನೂ ಕೂಡ ಅಕೌಂಟಬಲ್ ಮಾಡಬೇಕು, ಹೊಣೆಗಾರಿಕೆ ಮಾಡಬೇಕು. ತನಿಖೆ ಸರಿಯಾಗಿ ಆಗಬೇಕು. ತನಿಖೆ ಸರಿಯಾಗಿ ಆಗದೆ ಒಬ್ಬ ಇನ್ನೋಸೆಂಟ್ ಪರ್ಸನ್ನ ಫಾಲ್ಸ್ ಕೇಸಲ್ಲಿ ಇಂಪ್ಲಿಕೇಟ್ ಮಾಡೋದು ಎಷ್ಟು ಸರಿ? ಸೊ ಅಲ್ಲೂ ಕೂಡ ಆಗಬೇಕು. ಈಗಾಗಲೇ ಈ ಹಿಂದೆ ಮಾತಾಡಿದಾಗೆ ನಾವು
ಅರೌಂಡ್ 100 ಚಾರ್ಜ್ ಶೀಟಲ್ಲಿ ಬರೀ 5ರಿಂದ 6 ಜನಕ್ಕೆ ಮಾತ್ರ ಶಿಕ್ಷೆ ಅಂತ. ಶಿಕ್ಷೆ ಆಗ್ತಿದೆ. ಆಮೇಲೆ ಇದರಲ್ಲಿ ಗಮನಿಸಬೇಕಾದದ್ದು ಭಾಳ ದೊಡ್ಡ ಅಂಶ ಏನಂದರೆ, ಜೆನ್ಯೂನ್ ಕೇಸಸ್ಗಳು ಯಾರು ನಿಜವಾಗ್ಲೂ ಶೋಷಣೆಗೆ ಒಳಗಾಗ್ತಿದ್ದಾರೆ ಹೆಣ್ಮಕ್ಳು, ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದ್ರಲ್ಲಿ ಬರೀ 2% ಆಫ್ ದಮ್ ಜೆನ್ಯೂನ್ ಅಂತ ಇದ್ರು, 98% ಫಾಲ್ಸ್ ಅಂತ ಇದ್ರು, ಹಾಗಂದ್ರೆ 100 ಜನದಲ್ಲಿ ಬರೀ 2 ನ್ಯಾಯ ಸಿಗ್ತಾ ಇದೆ, 200 ಜನದಲ್ಲಿ 4 ಜನಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಯಾವುದು ರಿಫಾರ್ಮ್, ಒಂದು ಅನ್ಯಾಯವಾಗಿರೋ ಹೆಣ್ಮಗುಗೆ ನಾವು ನ್ಯಾಯ ಒದಗಿಸ್ಬೇಕು ಅಂತ ಪ್ರಯತ್ನ ಪಡ್ತೀವೋ, ಅನ್ಫಾರ್ಚುನೇಟ್ಲಿ ಆ ಲಾನೇ ಅವ್ರಿಗೆ ನ್ಯಾಯ ಸಿಗೋದೇ ಡಿಲೇ ಮಾಡ್ತಾ ಇದೆ. ಹೌದು, ಅಬ್ಸಲ್ಯೂಟ್ಲಿ. ಆಮೇಲೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ಹೆಣ್ಮಕ್ಳು ಶಾಪ ಇದೆಯಲ್ಲ, ಅದು ಭಾಳ ಬೇಗ ತಟ್ಟತ್ತೆ. ನೊಂದಿರೋ ಹೆಣ್ಮಕ್ಳು ಶಾಪ. ಹೌದು ಹೌದು, ನೊಂದಿರೋ ಹೆಣ್ಮಕ್ಳು ಶಾಪ ಭಾಳ ಬೇಗ ತಪ್ಪತ್ತೆ. ಏನಕ್ಕೆ ಅಂದರೆ, ಗಾಂಧಾರಿಯ ಶಾಪ ಶ್ರೀಕೃಷ್ಣನ ಯದುವಂಶನೇ ನಾಶ ಮಾಡತ್ತೆ. ದ್ರೌಪದಿಯ ಒಂದು ಶಾಪ ದುರ್ಯೋಧನ ಕೌರವರ ಸೇನೆನೇ ನಾಶ ಆಗ್ತದೆ. ಹಾಗಾಗಿ ನೊಂದಿರೋ ಹೆಣ್ಮಕ್ಳು ಶಾಪ ಭಾಳ ಬೇಗ ತಟ್ಟತ್ತೆ. ಈವನ್ ಶಾಸಕಾಂಗಕ್ಕೂ ಕೂಡ ಈ ಶಾಪ ಭಾಳ ಬೇಗ ತಟ್ಟತ್ತೆ. ಆ ಒಂದು ನಿಟ್ಟಿನಲ್ಲೇ ಅವರು ಅದನ್ನ ಸಮಾಧಾನ ಮಾಡೋಕ್ಕೆ ಅವ್ರಿಗೆ ಇದೆಲ್ಲ ಮಾಡ್ತಾರೆ, ಉಚಿತ ಕೊಡುಗೆಗಳೆಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ. ಆದರೆ ಆ ದಿನ ಭಾಳ ದೂರ ಇಲ್ಲ. ಸೊ ಸರ್, ನೀವು ಆಗಲೇ ದೌರ್ಜನ್ಯದ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಿ. ಕೆಲವೊಮ್ಮೆ ಈ ಈಗ ನಾವು ನೋಡಿದ್ದು ಮೇಘಾಲಯದ ಇನ್ಸಿಡೆಂಟ್ ಆಗಿರ್ಬೋದು, ವೇರ್ ಸೋನಮ್ ರಘುವಂಶಿ ಪಾಪ ಅವನ ರಘುವಂಶಿ ಅವನ ಹಸ್ಬೆಂಡ್ನೇ ಮದುವೆ ಆಗಿ ಜಸ್ಟ್ 3-4 ದಿನ ಆಗಿದೆ ಅಷ್ಟೇ, ಅವನ್ನ ಸಾಯಿಸಿದಿರ್ಬೋದು, ಮೇಘಾಲಯಕ್ಕೆ ಕರ್ಕೊಂಡೋಗಿ ಕೊಲೆ ಮಾಡಿದಿರ್ಬೋದು, ಅಥವಾ ಈ ಡ್ರಮ್ಮಲ್ಲಿ ಹಾಕಿ ಸಾಯಿಸಿದಿರ್ಬೋದು, ಅಥವಾ ರೀಸೆಂಟಾಗಿ ಆಗ್ತಾ ಇರುವಂಥ ಎಷ್ಟೋ ಕ್ರೈಮಲ್ಲೆಲ್ಲ ವಿ ಹ್ಯಾವ್ ಆಲ್ಸೋ ಸೀಯಿಂಗ್ ದ ರೇಟ್ ಆಫ್ ವುಮೆನ್ ಕಮಿಟಿಂಗ್ ದ ಕ್ರೈಮ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ಸೊ ಇದರ ಬಗ್ಗೆ ವಾಟ್ ಯು ಸೇ? ಇದನ್ನು ಕೇಳಿದಾಗ ನನಗೆ ಕೆಲವೊಂದು ಟೈಮ್ ಏನು ನೆನಪಾಗತ್ತೆ ಅಂದರೆ, ಸತ್ಯವಾನ್ ಸಾವಿತ್ರಿ ಕತೆ ನೆನಪಾಗತ್ತೆ. ಇಲ್ಲಿ ಅಲ್ಪಾಯುಷಿನ ಮದುವೆ ಆಗ್ತಾಳೆ ಸತ್ಯವಾನ್ ಅಂತ ಸಾವಿತ್ರಿ. ಅದಾದ ನಂತರ ಯಮುನ್ ಜೊತೆ ಹೋರಾಡಿ ತನ್ನ ಗಂಡನ್ನೂ ಬದುಕಿಸ್ಕೋತಾಳೆ, ಮತ್ತು ಮಾವಂಗೂ ಕಣ್ಣು ಬರುತ್ತೆ, ಎಲ್ಲ ಬರುತ್ತೆ, ಆ ಮನೇನ ಬೆಳಗ್ತಾಳೆ. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಪ್ರಕರಣಗಳೆಲ್ಲ ನೋಡ್ತಾ ಹೋದರೆ ಆ ನೈತಿಕತೆ, ಆ ಮೌಲ್ಯಗಳ ಅಧಪತನ ಆಗಿದೆ. ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಮಹಿಳೆಯರಿಂದ ಆಗ್ತಿರ್ತಕ್ಕಂಥ ದೌರ್ಜನ್ಯ ಮತ್ತು ಕ್ರೈಮ್ ಜಾಸ್ತಿ ಆಗ್ತಿದೆ ಅಂತ. ಸೊ ಇದನ್ನ ನಾವು ಗಮನಿಸಬೇಕಾದ ಅಂಶ ಏನಂದರೆ, ಇಲ್ಲಿ ಪುರುಷರಿಗೆ ಆದಂಥ ಪ್ರೊಟೆಕ್ಷನ್ ಇಲ್ಲ. ಯಾಕೆಂದರೆ ಯಾವುದೇ ಒಂದು ವೈಲೆನ್ಸ್ ಆಗ್ತಿದೆ ಅವ್ರ ಮೇಲೆ, ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಿದೆ ಅಂತಂದರೆ, ಗಂಡ ಹೆಂಡತಿ ಮೇಲೆ ಹಾಕೋತಕ್ಕಂಥದ್ದು ಕೇಸ್ಗಳು, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು, ಅದು ಜೆಂಡರ್ ನ್ಯೂಟ್ರಲ್ ಅಲ್ಲ, ಬರೀ ಹೆಂಡತಿ ಒಂದೇ ಹಾಕ್ಬೋದು. ನೆಕ್ಸ್ಟು ಫರ್ದರು ಇದನ್ನೆಲ್ಲ ನಾವು ಅಡ್ರೆಸ್ ಮಾಡದೇ ಇದ್ದರೆ ಮುಂದೆ ಏನಾಗಬಹುದು ಅನ್ನೋದಕ್ಕೂ ಕೂಡ ಕೆಲವು ನಿದರ್ಶನಗಳಾಗ್ತಿದೆ. ಒಂದು, ಇದನ್ನೆಲ್ಲ ತಡೆಯೋಕ್ಕಾಗದೆ ಮಾನಸಿಕವಾಗಿ ನೊಂದು, ಅಥವಾ ಏನೋ ಒಂದು ರೆವಲ್ಯೂಷನ್ ತರಬೇಕು, ಏನೋ ಇದು ಅಂತ ಕೆಲವರು ಸುಸೈಡು ಮಾಡ್ಕೋಬೋದು. ಕೆಲವರು ಪ್ರಕರಣಗಳು ನೀವೀಗ ಗಮನಿಸಿರ್ಬೋದು, ಡಿಸೆಂಬರಿಂದ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಇದು 2005ಇಂದನೂ ನಡೀತಾ ಬರ್ತಿದೆ. ಮ್ಯಾರಿಡ್ ಮೆನ್ ಸುಮಾರು ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಸೂಸೈಡ್ ಮಾಡ್ಕೋತಾ ಇದ್ದಾರೆ, ಅದು ಅಂತೆಲ್ಲ. ಇವಾಗ ನೀವು ಈ ಮೇಘಾಲಯ ಪ್ರಕರಣ ಹೇಳಿದ್ರೆ, ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ, ಇತ್ತೀಚೆಗೆ ನಾನು ಕಂಡಂಥ ಪ್ರಕರಣ. ಅದರಲ್ಲಿ ಗಂಡ ಹೆಂಡ್ತಿನ ತಲೆ ಕಡಿದು ಸ್ಟೇಷನ್ಗೆ ಸ್ಟೇಷನ್ಗೆ ಹಾಸನಲ್ಲಿ ಎಲ್ಲೋ ಅನ್ಸುತ್ತಲ್ಲ ಇದು, ಐ ನಾಟ್ ಶೂರ್ ಎಲ್ಲಿ ಅಂತ, ಬಟ್ ಹೆಂಡತಿಯ ತಲೆ ಕಡಿದು ಅವನು ಸ್ಟೇಷನ್ಗೆ ಬಂದು ಸರೆಂಡರ್ ಆಗ್ತಾ ಇದ್ದಾನೆ. ಏನಕ್ಕೆ? ಅವನಿಗೂ ಒಂದು ಪ್ರೊಟೆಕ್ಷನ್ ಇದ್ದಿದ್ರೆ ಅವನು ಕಾನೂನಲ್ಲಿ ಫೈಟ್ ಮಾಡ್ತಿದ್ದ. ಈಗ ಜನಕ್ಕೆ ಆ ರೀತಿ ಭಾವನೆಗಳು ಬರ್ಲಿಕ್ಕೆ ನಾವು ಬಿಡಬಾರ್ದು. ಯಾಕೆಂದರೆ ಜನಸಾಮಾನ್ಯರು ಕಾನೂನು ಕೈಗೆ ಎತ್ಕೊಳ್ಳೋ ರೀತಿ ಸಮಾಜ ಹೋಗ್ಬಾರ್ದು. ಯಾಕೆಂದರೆ ಅರಾಜಕತೆ ಸೃಷ್ಟಿ ಆಗ್ಬಿಡುತ್ತೆ. ಈಗ ನೀವು ಇಷ್ಟೊಂದೆಲ್ಲ ಮಾತಾಡಿದ್ದೀರಾ ಸರ್, ಈ ಥರದ್ದೆಲ್ಲ ರಿಫಾರ್ಮ್ಸ್ ತರಬೇಕು ಅಂತಿದ್ದೀರಾ. ಐ ಥಿಂಕ್ ಇದಕ್ಕೊಂದು ಒಂದು ದೊಡ್ಡ ಮೈಲಿಗಲ್ಲಾಗಿ ನಿಮ್ಮ ಬದುಕಿನಲ್ಲಿ ಯು ಹ್ಯಾವ್ ಸ್ಟಾರ್ಟೆಡ್ ಒಂದು ಸಂಸ್ಥೆ, ನಾಟ್ ಟು ಫೈಟ್ ಫಾರ್ ಎನಿ ಇಂಡಿವಿಜುವಲ್ ಥಿಂಗ್ ಬಟ್ ಫಾರ್ ಎನಿ ರೆವಲ್ಯೂಷನರಿ ಮೂಮೆಂಟ್ಸ್ ಲೈಕ್ ದಿಸ್ ಅಂತ, ಲೀಗಲ್ ಲ್ಯಾಬ್ಸ್ ಮಂಡ್ಯದಲ್ಲಿ. ಸೊ ಇದರ ಬಗ್ಗೆ ಹೇಳಿ, ಇದು ಹೆಂಗೆ ಸ್ಟಾರ್ಟ್ ಆಯಿತು, ಏನು ಮಾಡ್ತಾ ಇದ್ದೀರಿ, ವಾಟ್ ವಾಸ್ ದ ಇಂಟೆಂಟ್ ಬಿಹೈಂಡ್ ಇಟ್, ಇದರ ನೆಕ್ಸ್ಟ್ ಏನೇನು ಮಾಡ್ಬೋದು, ನಾವು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಲೀಗಲ್ ಲ್ಯಾಬ್ಸ್ನ ಮುಖ್ಯ ಉದ್ದೇಶ ಏನಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್. ಅಂದರೆ ಈಗಿರ್ತಕ್ಕಂಥ ಕಾಯ್ದೆಗಳು ಮತ್ತು ಅವು ಯಾವ ರೀತಿ ಇಂಪ್ಲಿಮೆಂಟ್ ಆಗಿದೆ ಅದನ್ನ ರಿಸರ್ಚು ಅನಾಲಿಸಿಸ್ ಮಾಡಿ, ಡೇಟಾ ಕಲೆಕ್ಟ್ ಮಾಡಿ, ಅದ್ರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಏನು ಸುಧಾರಣೆಗಳನ್ನ ತರ್ಬೋದು
ಪ್ರತಿಯೊಂದು ಕಾನೂನುಗಳನ್ನು. ಹ್ಮ್. ಆ ಸುಧಾರಣೆಗಳನ್ನ ಸರ್ಕಾರಕ್ಕೆ ಮನದಟ್ಟು ಮಾಡೋದು. ತದನಂತರ ಏನಾದರೂ ಈಗ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಹೆಡ್ ಅಂತಿದೆ. ಹ್ಮ್. ಅಂದರೆ ಪ್ರತಿ ಜಿಲ್ಲೆನಲ್ಲೂ ನ್ಯಾಯಾಂಗ ಪ್ರಾಧಿಕಾರ ಎಲ್ಲ ಇದೆ. ಹ್ಮ್. ಅವ್ರಿಗೂ ಕೂಡ ನಮ್ಮ ರಿಸರ್ಚ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವರು ಏನೇನು ಗೈಡ್ಲೈನ್ಸ್ ತರ್ಬೋದು ಸಮಾಜಕ್ಕೆ ಒಳ್ಳೆಯದಾಗೋ ರೀತಿ, ಅದ್ರ ಕಡೆ ನಮ್ಮ ಪ್ರಯತ್ನ ಇದೆ. ಇನ್ಫ್ಯಾಕ್ಟ್ ಏನಾದರೂ ಅಮಿಕಸ್ ಕ್ಯೂರಿ ಅಂತೀವಿ, ಅಂದರೆ ಫ್ರೆಂಡ್ ಆಫ್ ಕೋರ್ಟ್ ಅಂತ. ಕೆಲವು ಸಮಯದಲ್ಲಿ ಕೋರ್ಟ್ ಕೆಲವು ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಯಾರು ಎಕ್ಸ್ಪರ್ಟ್ಸ್ಗಳನ್ನ ಮೊರೆ ಹೋಗ್ಬೇಕಾಗತ್ತೆ. ಸೊ ಅವ್ರು ನಮ್ಮನ್ನ ಸಂಪರ್ಕಿಸ್ಬೋದು. ಆ ಸರ್ವಿಸ್ ಕೂಡ ನಾವು ಕೊಡ್ತೇವೆ. ಯಾಕೆಂದರೆ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಈವನ್ ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ. ಇವಾಗ ಇತ್ತೀಚೆಗೆ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಫೋಕಸ್ ಏನಿದ್ರು ಸುಧಾರಣೆ ಬಗ್ಗೆ, ಕಾನೂನು ಸುಧಾರಣೆಗಳ ಬಗ್ಗೆ. ಯಾವ್ದು ಔಟ್ಡೇಟೆಡ್ ಆಗಿದೆ ರೀಪೀಲ್ ಆಗಬೇಕು. ಇವತ್ತಿನ ಮಟ್ಟಿಗೆ ಯಾವ ಕಾನೂನು ಬೇಕು, ಎಲ್ಲಿ ಕಾಯ್ದೆಗಳಲ್ಲಿ ಬದಲಾವಣೆಗಳು ಬೇಕು, ಅದನ್ನ ನಾವು ಅನುಷ್ಠಾನಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಾ. ಈ ಥರ ಎಷ್ಟೋ ಸುಧಾರಣೆಗಳು ಬೇಕಾಗುತ್ತೆ. ಬಿಕಾಸ್ ನಾವು ಕಂಡಂಥ ಲಖನ್ ಸರೋಜ್ ಅಂತ ಯಾವ ವ್ಯಕ್ತಿ ತನ್ನ 104ನೇ ವಯಸ್ಸಿಗೆ ತಾನು ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಾನೋ, ಆ ಥರ ಹಲವಾರು ಲಖನ್ ಸರೋಜ್ಗಳಿದ್ದಾರೆ ಈಗಲೂ ಕೂಡ. ಅವ್ರಿಗೆಲ್ಲ ಬಿಡುಗಡೆ ಆಗಿರಬೇಕು. ಅಷ್ಟೇ ಅಲ್ಲದೆ ಹಲವಾರು ರಿಫಾರ್ಮ್ಸ್ನ ತರಬೇಕು, ಸೊ ದಟ್ ಒಂದು ಸುಸೈಡಲ್ ರೇಟ್ಸ್ ಕಮ್ಮಿ ಆಗುತ್ತೆ. ಯಾವಾಗ ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಆಗ್ತಾ ಇದ್ದಾಗ ಲಾಟ್ ಆಫ್ ಪೀಪಲ್ ವಿಲ್ ಕಮಿಟ್ ಸುಸೈಡ್. ನಾವು ನೋಡಿದ್ದೀವಿ ಈ ಥರ ಕೇಸಸ್ ಹಾಕಿದ್ದಾರೆ ಅಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಆ ಸುಸೈಡ್ ರೇಟ್ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗೋದ್ರಿಂದ ವಿ ವಿಲ್ ಹ್ಯಾವ್ ಮೋರ್ ಬೆಟರ್ ಹೆಲ್ದಿ ಪಾಪ್ಯುಲೇಷನ್ ಇನ್ ದ ಸೊಸೈಟಿ. ಸೊ ನಮ್ಮ ದೇಶನ ಮುನ್ನಡೆಸಲಿಕ್ಕೆ, ನಮ್ಮ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮ ದೇಶದ ಪ್ರೊಟೆಕ್ಟ್ ಮಾಡಲಿಕ್ಕೆ, ನಮ್ಮ ದೇಶದ ಟ್ಯಾಕ್ಸ್ಗಳಿಗೆ ಇನ್ನೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ದಿಸ್ ವಿಲ್ ಆಲ್ ಬಿ ಹೆಲ್ಪ್ಫುಲ್. ಜಸ್ಟ್ ಇದೊಂದು ಅಂತಾರೆ ನಮ್ದು ಇಡೀ ಸಿಸ್ಟಮ್ ಒಂದು ನಿಂತ್ಕೊಳ್ಳುತ್ತೆ. ಬಿಕಾಸ್ ಈವನ್ ಫುಡ್ ಚೈನಲ್ಲೂ ನೀವು ನೋಡ್ತಾ ಬರೀ ಜಿಂಕೆಗಳೇ ಜಾಸ್ತಿ ಬೆಳೆದ್ಬಿಟ್ಟು ಹುಳಿಗಳಿಲ್ಲ ಅಂತ ಹೇಳಿದ್ರೆ ಅದು ಫುಲ್ ಗ್ರೀನರಿನ ನಾಶ ಮಾಡಿಬಿಡುತ್ತೆ, ಜಿಂಕೆಗಳದನ್ನು ತಿಂದು. ಸೊ ಈ ಹುಳಿಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಈ ಜಿಂಕೆಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹುಳಿಗಳು ಇರಬೇಕು, ಈ ಗ್ರಾಸ್ಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಜಿಂಕೆಗಳು ಇರಬೇಕು. ಸೊ ದಿಸ್ ಇಸ್ ಅ ಸಿಸ್ಟಮ್ಸ್ ಚೈನ್. ಒಂದನ್ನೇ ಜಾಸ್ತಿ ಮಾಡಿದ್ರೆ ತುಂಬ ಜಾಸ್ತಿ ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಭಾಗನ ಮಾತ್ರ ನಾನು ಎಂಪವರ್ ಮಾಡ್ತೀನಿ, ಒಂದು ಭಾಗಕ್ಕೆ ಮಾತ್ರ ಎಲ್ಲ ಕೊಡ್ತೀನಿ ಅಂದರೆ ಇನ್ನೊಂದು ಸಪ್ರೆಸ್ ಆದಮೇಲೆ ಇಡೀ ಸಿಸ್ಟಮೇ ಕೊಲ್ಯಾಪ್ಸ್ ಆಗುತ್ತೆ. ಹೌದು. ಸೊ ಇಂಥ ಒಂದು ಆಲೋಚನೆ ಇಟ್ಕೊಂಡು ನೀವು ಮಾಡ್ತಾ ಇರುವಂಥ ಹೋರಾಟಗಳಿಗೆ ವಿ ಆರ್ ವೆರಿ ಗ್ರೇಟ್ಫುಲ್. ನಿಮ್ಮಿಂದ ಹಲವಾರು ರಿಸರ್ಚ್ಗಳು ಬರಲಿ. ಇಂಥ ಹಲವಾರು ಈ ಥರ ರಿಸರ್ಚ್ ಪೇಪರ್ ನೀವು ಬರೆದಿದ್ದಕ್ಕೆ ಐ ಥಿಂಕ್ ನಮ್ಮ ನೀವೇ ಹೇಳ್ದಂಗಿತ್ತು ಯಾವುದೋ ಮೀಡಿಯಾಗಳೆಲ್ಲ ದೇ ವರ್ ಲಿಟಲ್ ಹೆಸಿಟೆಂಟ್ ಟು ಅಕ್ಸೆಪ್ಟ್ ದಿಸ್, ಬಟ್ ಒನ್ ಇಂಟರ್ನ್ಯಾಷನಲ್ ಮೀಡಿಯಾ ವಾಸ್ ರೆಡಿ ಟು ಟೇಕ್ ಇಟ್. ಸೊ ನಮ್ಮ ಭಾರತೀಯರು ಶುಡ್ ಬಿ ಓಪನ್ ಟು ಅಕ್ಸೆಪ್ಟ್ ದ ರಿಸರ್ಚ್ ಪೇಪರ್ಸ್ ಲೈಕ್ ದಿಸ್, ವೇರ್ ನಮ್ಮಲ್ಲೂ ಲೂಪ್ ಹೋಲ್ಸ್ ಇದೆ ಅಂತ ಒಪ್ಕೊಳ್ಳಿಕ್ಕೆ ನಾವು ತಯಾರಾಗಬೇಕು. ನೀವು ಒಪ್ಕೊಂಡಾಗ ಮಾತ್ರ ಬದಲಾವಣೆ. ಎಕ್ಸಾಕ್ಟ್ಲಿ. ಒಂದು ಪ್ರಾಬ್ಲಮಿನ ಫಸ್ಟ್ ಸ್ಟೆಪ್ ಇರೋದು ಅಕ್ನಾಲೆಡ್ಜಿಂಗ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನಾನು ಅಕ್ನಾಲೆಡ್ಜೇ ಮಾಡೋಕೆ ಹೋಗಿದೆ, ಅದ್ರ ಬಗ್ಗೆ ಮಾತಾಡಲ್ಲ, ಅಂಡರ್ ದ ಟೇಬಲ್ ಅಂಡರ್ ದ ಕಾರ್ಪೆಟ್ ನಾನು ಬ್ರಷ್ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಬಟ್ ಅದರಲ್ಲಿ ನೀವು ಒಂದು ಇಂಟರ್ನ್ಯಾಷನಲ್ ಪೇಪರ್ಗೆ ಯು ಹ್ಯಾವ್ ಸಬ್ಮಿಟೆಡ್ ಇಟ್. ಆ್ಯಂಡ್ ಇದೇ ಥರ 2 ರಿಸರ್ಚ್ ಮಾಡಿದರೆ ಇನ್ನೂ ಹಲವಾರು ರಿಸರ್ಚ್ಗಳು ಮಾಡ್ತಾ ಇದ್ದೀರಿ ಅಂತ ಗೊತ್ತು. ನೀವು ಕೆಲವು ಕಡೆ ಇನ್ಫ್ಯಾಕ್ಟ್ ಡಿಫೆನ್ಸಲ್ಲೂ ಕೆಲವು ಅಪ್ಲಿಕೇಶನ್ಸ್ RTI ಹಾಕ್ಬಿಟ್ಟು ಇನ್ಫಾರ್ಮೇಷನ್ ತೊಗೋತಾ ಇದ್ದೀರಾ. ಈ ಸಿಸ್ಟಮ್ನ ನಾಟ್ ಜಸ್ಟ್ ಓನ್ಲಿ ವಿತ್ ದಿಸ್ ಲೀಗಲ್, ವಿತ್ ಅದರ್ ಆಸ್ಪೆಕ್ಟ್ಸ್ ಆಫ್ ಸಿಸ್ಟಮ್ ಆಲ್ಸೋ ವಿಚ್ ಯು ಆರ್ ಡೂಯಿಂಗ್. ಐ ಥಿಂಕ್ ಅದ್ರ ಬಗ್ಗೆ ನಾವು ಮುಂದೆ ತುಂಬ ಮಾತಾಡೋದಿದೆ. ಸೊ ವಿ ವಾಂಟ್ ಯು ಟು ಬಿ ಇನ್ ದ ನೆಕ್ಸ್ಟ್ ಎಪಿಸೋಡ್ಸ್ ಆಲ್ಸೋ. ಇನ್ನು ತುಂಬ ಡಿಸ್ಕವರ್ ಮಾಡೋದಿದೆ. ನಮ್ಮ ದೇಶದ ಬರೀ ಲೀಗಲ್ ಇಲ್ಲದೆ ಇನ್ನೆಲ್ಲೆಲ್ಲಿ ನಮ್ಮ ಲೂಪ್ ಹೋಲ್ಸ್ಗಳಿದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ. ಇಷ್ಟೋ ತನಕ ನಮಗೆ ಇದ್ರ ಬಗ್ಗೆ ತುಂಬ ಬೆಳಕು ಚೆಲ್ಲಿದ್ರಿ. ನಮ್ಗೆ ಎಷ್ಟೊಂದಕ್ಕೆ ಗೊತ್ತಿತ್ತು ಈ ಥರ ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ. ಬಟ್ ಯಾವ ಥರ ಪ್ರಾಬ್ಲಮ್ ಇದೆ ಅದನ್ನು ನಾವು ಯಾವ ರೀತಿ ನೋಡಬೇಕು, ಅದಕ್ಕೆ ನಾವು ಕೊಡುವಂಥ ಸೊಲ್ಯೂಷನ್ ಯಾವ ಥರ ಇರಬೇಕು, ಅಥವಾ ಇಲ್ಲಿರುವಂಥ ಪೊಲಿಟಿಷಿಯನ್ಸು, ಲೀಡರ್ಸು, ಲಾ ಮೇಕರ್ಸ್ ಯಾವ ಥರ ಸೊಲ್ಯೂಷನ್ ಕೊಡಬೇಕು ಅಂತ ಒಂದು ಚೆನ್ನಾಗಿರುವಂಥ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ. ಅದು ನಮಗೆಲ್ಲ ಅವಶ್ಯಕತೆ ಕೂಡ. ಬಿಕಾಸ್ ಎಲ್ಲೋ ಒಂದಿನ ನಾವು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಸುಳಿಗೆ ಸಿಕ್ಕಾಕೊಳ್ಳೋವಂಥ ಪರಿಸ್ಥಿತಿ ಇದೆ. ಪ್ರಾಪರ್ಟಿ ಇಶ್ಯೂ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಸಿವಿಲ್ ಇಶ್ಯೂಸ್ ಆಗಿರ್ಬೋದು. ದಟ್ ವಾಸ್ ವೆರಿ ಮಚ್ ನೀಡೆಡ್. ಐ ಥಿಂಕ್ ನಿಮ್ಮ ಈ ರಿಸರ್ಚ್ಗಳು, ನಿಮ್ಮ ಈ ಹೋರಾಟಗಳು ಇನ್ನೂ ಮುಂದುವರಿಲಿ, ಹಲವಾರು ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳ್ತಾ ನಮ್ಮ ಎಕ್ಸ್ಚೇಂಜ್ ರೂಮ್ಗೆ ಬಂದಿದ್ದಕ್ಕೆ ವೆರಿ ಥ್ಯಾಂಕ್ ಯು. ಇದು ನಮ್ಮ ಕಡೆಯಿಂದ ಒಂದು ಸಣ್ಣ ಟೋಕನ್ ಆಫ್ ಲವ್. ಧನ್ಯವಾದ. ಥ್ಯಾಂಕ್ ಯು.
ಸಿಟಿಸನ್ ಆಗಿ ನಾವೇನು ಮಾಡಬಹುದು ಸಮಾಜಕ್ಕೆ, ನಾವು ಯಾರನ್ನ ಪ್ರಶ್ನಿಸ್ಬೋದು. ನೆಕ್ಸ್ಟ್ ಟೈಮ್ ಈ ಪೊಲಿಟಿಷಿಯನ್ಸ್ ಎಲ್ಲ ಏನಾದ್ರು ನಮಗೆ ಓಟ್ ಕೇಳಲಿಕ್ಕೆ ಬಂದಾಗ ಅವ್ರನ್ನ ಯಾವ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆ ಉತ್ತರ ಸಿಕ್ತು. ರಿಫಾರ್ಮ್ಸ್ನ ಹೇಗೆ ತರಿಸ್ಬೋದು, ನಾವು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಎಷ್ಟೊಂದು ಸತಿ ಅಂದ್ಕೊಂಡು ಈ ಸಿಸ್ಟಮ್ಗೆ ಓಕೆ ಅಂತ ಒಪ್ಕೊಂಬಿಡೋ ಸ್ಥಿತಿಲಿ ಇರ್ತಿದ್ವಿ. ಬಟ್ ಆದರೂ ಕೂಡ ಈ ಸಿಸ್ಟಮ್ನ ನಾವು ಹೇಗೆ ಬದಲಾಯಿಸ್ಬೋದು ಅಂತ ಇವತ್ತು ನನಗೆ ಬಹಳ ಮನವರಿಕೆ ಆಯಿತು. ಅದು ವೆದರ್ ಇನ್ ಟರ್ಮ್ಸ್ ಆಫ್ RTI ಇರ್ಬೋದು, ಅಥವಾ ನಾವು ಇಂಥರದ ಬಗ್ಗೆ ಡಿಸ್ಕಷನ್ ಮಾಡಿಬಿಡ್ತಿರುವಂಥ ಚೇಂಜಸ್ ಇರ್ಬೋದು, ಅಥವಾ ನಾವು ಈ ಥರ ಆರ್ಟಿಕಲ್ಸ್ನ ನ್ಯೂಸ್ ಪೇಪರಲ್ಲಿ ಹಲವಾರು ಮೀಡಿಯಾಗಳಲ್ಲಿ ಪಬ್ಲಿಷ್ ಮಾಡುವಂಥದ್ದು ರೀತಿ ಇರ್ಬೋದು. ಈ ಥರ ಎಲ್ಲ ರಿಫಾರ್ಮ್ಸ್ ತರಬೇಕು ಅಂತ ಹೇಳ್ಕೊಟ್ಟಿದಂಥ ನಮ್ಮ ಮಂಜುನಾಥ್ MP ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ನೆಕ್ಸ್ಟ್ ಎಪಿಸೋಡ್ಗೆ ಕಾಯೋಣ. ವಿಲ್ ಸಿ ನೆಕ್ಸ್ಟ್ ಯಾವ ಗೆಸ್ಟ್ ಬರ್ತಾರೆ, ಯಾವ ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ನೋಡೋಣ. ಅಲ್ಲಿ ತನಕ ಪ್ಲೀಸ್ ವೆಯ್ಟ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.